ಹಾಯ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಜ್ಜಿ ಮನೆಗೆ ಬಂದಿದ್ದೆ. ಮೀನು ತಂದಿದ್ರಲ್ಲಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಮೀನು. ಇಲ್ಲಿ ಅತ್ತೆ ಇದು ರವೆ, ಚಿಕ್ಕ ರವೆದು ಪಾಯಸ ಮಾಡ್ತಾಯಿದ್ರು ಮಧ್ಯಾಹ್ನ. ಸೊ ಅದು ನಾನು ಸುಮ್ಮನೆ ಸೌಟ್ ಇಟ್ಕೊಂಡಿದ್ದೆ ಅಷ್ಟೇ. ಅತ್ತೆ ಮಾಡ್ತಾಯಿದ್ದಿದ್ದು ಇದು ಅಜ್ಜಿ ಮನೆಯಲ್ಲಿ. ಸೊ ಸುಮ್ಮನೆ ಹೆಲ್ಪ್ ಮಾಡ್ದಂಗೆ ಮಾಡ್ತಾಯಿದ್ದೆ ಅಷ್ಟೇ. ಮಾಡಿದ್ದಲ್ಲ ಅವರೇ. ನಂತರ ನನಗೂ ಕೊಟ್ಟರು. ಕುಡಿತಾಯಿದ್ದೀನಿ ನೋಡಿ, ತುಂಬ ಟೇಸ್ಟಾಗಿತ್ತು. ಸೊ ಇಲ್ಲಿ ಮತ್ತು ನಾನೇ ಮೀನು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ನಾನು ಇದು ಚಾಕುವಲ್ಲಿ ಬರಲ್ಲ, ನಾನು ಇದರಲ್ಲಿ ಕತ್ರಿಯಲ್ಲಿ ನಾನು ಕಟ್ ಮಾಡೋದು. ಸೊ ಹಂಗಾಗಿ ಬೇಗ ಆಗುತ್ತೆ ಅಂಥೇಳಿ ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸೊ ಇಲ್ಲಿ ಕಟ್ ಮಾಡ್ತಾ ಕೂತಿದ್ದೀನಿ. ನನ್ನ ಮಗ ವೀಡಿಯೋ ಮಾಡ್ತಾ ಆವಾಗ. ಫಸ್ಟ್ ಎಲ್ಲ ರೆಕ್ಕೆ ಎಲ್ಲ ಕಟ್ ಮಾಡ್ಕೋತೀನಿ. ಎಲ್ಲರೂ ಹೀಗೆ ಅನಿಸುತ್ತೆ ಮೋಸ್ಟ್ಲಿ. ಇದು ನಾವೆಲ್ಲ ತರಬೇಕಾದ್ರೆ ಕಟ್ ಮಾಡೇ ತರ್ತೀವಿ. ಇದು ಅಲ್ಲಿ ಮನೆ ಹತ್ರನೇ ಬಂದಿತ್ತಂತೆ. ಸೊ ಹಾಗಾಗಿ ತುಂಬ ಫ್ರೆಶ್ ಆಗಿತ್ತು ಮೀನು, ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೇ ಊಟ ಮಾಡಿದ್ದು ನಾನು ಮಧ್ಯಾಹ್ನ. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಏನೋ ಕೆಲಸ ಇತ್ತು ನನಗೆ. ಸೊ ಹಂಗೆ ಹೋದವಳು ಅಲ್ಲಿಂದ ಅಜ್ಜಿ ಮನೆಗೆ ಹೋದೆ. ಸೊ ಹಂಗಾಗಿ ಅಲ್ಲೇ ಇದ್ದೆ. ನಾನು ಹಿಂಗೆ ಕಟ್ ಮಾಡ್ತೀನಿ. ಬಟ್ ಮೀನುಗಳಲ್ಲಿ ತುಂಬ ಈಸಿ ಇದೆ ಮೀನು ಕಟ್ ಮಾಡಲಿಕ್ಕೆ. ಸೊ ಸ್ವಲ್ಪ ಜನ ಸ್ವಲ್ಪ ಟೈಪಲ್ಲಿ ಕಟ್ ಮಾಡ್ತಾರೆ. ಜಾಸ್ತಿಯಾಗಿ ಕಟ್ ಮಾಡಿದ್ದೇ ತರೋದು. ಇದು ಮನೆ ಹತ್ರ ಬಂದರೆ ಅವ್ರು ಕಟ್ ಮಾಡಿಕೊಡಲ್ಲ ಅಲ್ವಾ. ಸೊ ಇದಾದರೆ ಕಟ್ ಮಾಡ್ಕೋಬೋದು ಜಲ್ದಿ. ಇದರಲ್ಲಿ ಮೊಟ್ಟೆ ಕೂಡ ಇತ್ತು ಮೀನಿದ್ದು. ಸೊ ಅದನ್ನ ಸಪ್ರೇಟ್ ಇಡ್ತಾಯಿದ್ದೆ. ನಮ್ಮತ್ತೆ ಸಾರಿಗೆ ರೆಡಿ ಮಾಡ್ತಾಯಿದ್ರು. ಅವರು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಒಂದು ಸಾರಿನ ಟೇಸ್ಟೇ ತುಂಬ ಡಿಫ್ರೆಂಟ್, ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ನನಗೆ ಅಂತಲ್ಲ, ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅವ್ರ ಸಾರು. ಮಟನ್ ಆಗಲಿ, ಚಿಕನ್ ಆಗಲಿ ಮತ್ತು ಫಿಶ್ ಆಗಲಿ ತುಂಬ ಟೇಸ್ಟಾಗಿರುತ್ತೆ ಅವ್ರದ್ದು ಸಾರು. ಸೊ ಹಾಗಾಗಿ ಎಲ್ಲ ಅವ್ರು ಮ್ಯಾಂಗ್ಳೂರವರು. ಸೊ ಹಾಗಾಗಿ ಮ್ಯಾಂಗ್ಳೂರ್ ಸ್ಟೈಲಲ್ಲೇ ಮಾಡ್ತಾರೆ ಅವರು. ಮತ್ತು ಮನೆಗೆ ಬಂದೆ ಈವ್ನಿಂಗು 5 ಆಗಿತ್ತು. ಸೊ ಅಲ್ಲಿ ಹಾಲು ಕುಸ್ಕೋತಾ ಇದ್ದೀನಿ. ಈಗ ನೈಟ್ ನಾನು ವಾಷ್ ಮಿಷಿನ್ ಬಟ್ಟೆ ಹಾಕಿ ಹೋಗಿದ್ದೆ. ಸೊ ಅದು ಡ್ರೈ ಆಗಿತ್ತಲ್ವ, ಅದನ್ನ ಹಾಕೋಣ ಅಂತ ಮೇಲೆ ಬಂದೆ ನಾನು. 7:30 ಆಗಿತ್ತು. ಮತ್ತು ಇಲ್ಲಿ ಬಟ್ಟೆ ಹಾಕ್ತಾಯಿದ್ದೀನಿ ನೋಡಿ ನಾನು. ಹಾಕಿ ಕ್ಲಿಪ್ ಹಾಕಿ ಹೋಗೋಣ ಅಂಥೇಳಿ. ಗಾಳಿನೂ ತುಂಬ ಚೆನ್ನಾಗಿದೆ ಇವತ್ತು. ಸೊ ಹಾಕಿಬಿಟ್ರೆ ಕೆಲಸ ಮುಗಿಯುತ್ತೆ ಅಂತಿಲ್ಲ, ಅಂದರೆ ಅಲ್ಲೇ ಇರುತ್ತಲ್ಲ ಅಂಥೇಳಿ ಹಾಕೋಗೋಣ ಅಂಥೇಳಿ ಬಂದೆ. ಇವತ್ತೇನು ಜಾಸ್ತಿ ನಾನು ವೀಡಿಯೋ ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು. ಬಟ್ ಈಗ ಅಡುಗೆ ಆಗಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಎಲ್ಲ ಇತ್ತು, ಸ್ವಲ್ಪ ಮಟನ್ ಸಾರು ಅದು ಇದೆಲ್ಲ ಇತ್ತು. ಮಕ್ಕಳು ಅದೇ ಯೂಸ್ ಮಾಡ್ತಾರೆ. ನನಗೆ ಮಾತ್ರ ನಾನ್ ವೆಜ್ ಬೇಡ ಅಂಥೇಳಿ ಸ್ವಲ್ಪ ಬೆಂಡೆಕಾಯಿ ಹುಳಿ ಸಾರು ಮಾಡ್ಕೊಳ್ಳೋಣ ಅಂಥೇಳಿ ಹೊರಟೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ. ನನಗೆ ಒಬ್ಬಳಿಗೋಸ್ಕರ ಮಾಡ್ಕೊಂಡಿರೋದು ಇದು. ಜೀರಿಗೆ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಮತ್ತು ಸಿಂಪಲ್ಲಾಗಿ, ನಂಗೆ ಜ್ವರ ಬಂದಿರೋದಲ್ವ, ನಾನ್ ವೆಜ್ ಜಾಸ್ತಿ ತಿನ್ನೋಕ್ಕಾಗಲ್ಲ ನನಗೆ. ಸೊ ಈಗ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ನನಗೆ ಹೆಂಗೆ ಬೇಕೋ, ನನಗೆ ಯಾವ ಟೈಪಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ತರಕಾರಿನೇ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ಬೇಕಾದ ಥರ ಮಾಡ್ಕೋತಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಇದೆ ಎಲ್ಲ, ಚಿಕನ್ ಮಟನ್ ಸಾರೆಲ್ಲ ಸ್ವಲ್ಪ ಇದೆ. ಸೊ ಅದೇ ಯೂಸ್ ಮಾಡ್ತಿದ್ದೀನಿ. ಇದು ಮತ್ತು ಟೊಮೊಟೊ ಹಾಕ್ಕೊಂಡೆ. ನಂತರ ಹುಳಿ ಹಿಂಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಸಾಂಬಾರು ಬೀಜದ ಪುಡಿ ಹಾಕ್ಕೊಂಡೆ. ಮತ್ತು ಇಲ್ಲಿ ನಾನೇ ಮಾಡಿಟ್ಟಿರೋ ಅಂಥ ಸಾಂಬಾರು ಪುಡಿ, ನಾನು ಹೊರಗಡೆಯಿಂದ ಕಮ್ಮಿ ತರಿಸೋ ಸಾಂಬಾರು ಪುಡಿ ನಾನೇ ಇದು ಮಾಡಿಟ್ಕೊಂಡಿದ್ದೀನಿ. ಇದ್ರ ರೆಸಿಪಿ ನಾನು ಕೊಡ್ತೀನಿ ಒಂದು ಸರಿ, ಹೇಗೆ ಮಾಡೋದು ಅಂಥೇಳಿ. ಸಾಂಬಾರು ಪುಡಿ ನಾನು ಹೇಗೆ ಮಾಡ್ತೀನಿ ಅಂಥೇಳಿ. ಮತ್ತು ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕಿದ್ಮೇಲೆ ನೀರು ಹಾಕೋಕ್ಕೆ ಮುಂಚೆನೇ ನಾನು ಇದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೆಂಡೆಕಾಯಿನ ಅದರಲ್ಲೇ ಮಿಕ್ಸ್ ಮಾಡ್ಕೋತೀನಿ, ಒಂದು 5 ನಿಮಿಷ. ನಂತರ ಇಲ್ಲಿ ನೀರು ಹಾಕ್ತೀನಿ. ನನಗಿಷ್ಟು ಬೇಕು ತೆಳುವಾಗಿ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ತೀನಿ. ಅಷ್ಟೊತ್ತಿಗೆ ನನಗೆ ನುಗ್ಗೆಕಾಯಿ ಸೊಪ್ಪು ಫ್ರಿಜ್ಜಲ್ಲಿತ್ತು, ಇವತ್ತು ತಂದುಕೊಟ್ಟಿದ್ದು. ಸೊ ಅದನ್ನು ನೆನಪಾಯ್ತು. ನಂಗೆ ತುಂಬ ಇಷ್ಟ ನುಗ್ಗೆಕಾಯಿ ಸೊಪ್ಪು, ತುಂಬ ಇಷ್ಟ. ಸೊ ನುಗ್ಗೆ ಸೊಪ್ಪು. ಸೊ ಅದು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ನಾಳೆ ಅದು ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ. ಇದು ಸ್ವಲ್ಪ ಹಾಕ್ಕೊಂಡೆ ನಾನು, ನನಗಿಷ್ಟ ಅಂಥೇಳಿ.
ಮಕ್ಕಳೇನು ತಿನ್ನಲ್ಲ ಅಲ್ವಾ, ನನಗಂತೂ ಇಷ್ಟ ತುಂಬ. ಸೊ ಹಾಗಾಗಿ ಹಾಕ್ಕೊಂಡೆ. ಇದನ್ನ ಹಾಕ್ಕೊಂಡು ಒಂದು ಬೆಂಡೆಕಾಯಿ ಹುಳಿ ಸಾರು ರೆಡಿ ಮಾಡಿಕೊಂಡೆ. ಬೆಂಡೆಕಾಯಿ ಮಾತ್ರ ಹಾಕೋಣ ಅಂತಿದ್ದಿದ್ದು ನಾನು, ಬಟ್ ಇದಿತ್ತಲ್ವಾ, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.